ನನ್ನ ಮತ್ತು ಶಂಕರನ ಕತೆ ಕೇಳಲು ಬಂದಿರುವ ಎಲ್ಲ ನನ್ನ ಸಹಪಾಠಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನನ್ನ ಬಂಗಾರದ ತಟ್ಟೆಯಲ್ಲಿ ಶಂಕರನ ಮೂರನೇ ಊಟ. ನಮ್ಮ ಮತ್ತೊಂದು ಕಬ್ಬಿನ ಗದ್ದೆಯೊಳಗೆ ಗೆಳೆಯರೆ. ಮುಂಜಾನೆ ಎದ್ದು ಮನಗಂಡ ಸ್ವಚ್ಛ ಜಳಕ ಮಾಡಿ, ಮನೆ ಅಂಗಳಕ್ಕೆ ರಂಗೋಲಿ ಹಾಕಿ ಅಡುಗೆ ಮಾಡಿ, ಎಲ್ಲರೂ ಊಟ ಮಾಡಿ ಹೊಲದಲ್ಲಿ ಸ್ವಲ್ಪ ಕೆಲಸವಿತ್ತು. ಕೆಲಸ ಮಾಡಿ ಮಧ್ಯಾಹ್ನ ಮನೆಗೆ ಬಂದು ಕೂತಿದ್ದೆ. ಆಗ ಶಂಕರನ ನೆನಪಾಯ್ತು. ಹಾಗೆ ಒಂದೆರಡು ಮೆಸೇಜ್ ಮಾಡುತ್ತ ಕೂತಿದ್ದೆ. ಮುಖ ನೋಡ್ತೀನಿ, ವಿಡಿಯೋ ಕಾಲ್ ಮಾಡು ಅಂತ ಹೇಳಿದೆ. ಮನೆಯಲ್ಲಿ ಯಾರೂ ಇಲ್ಲದ ನೋಡಿಕೊಂಡು ವಿಡಿಯೋ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಇಬ್ಬರು ಕದ್ದು ಮುಚ್ಚಿ ಮಾತನಾಡಿದೆವು ಗೆಳೆಯರೆ. ಆಮೇಲೆ ನಮ್ಮ ಅತ್ತೆ ಬರುವಷ್ಟರಲ್ಲಿ ಕಾಲ್ ಕಟ್ ಮಾಡಿ ಸುಮ್ಮನೆ ಮೊಬೈಲ್ ನೋಡುತ್ತ ಕೂತು ಮತ್ತೆ ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ಅಡುಗೆ ಮಾಡುತ್ತಾ ಮತ್ತೊಮ್ಮೆ ಶಂಕರನ ಜೊತೆ ಫೋನಿನಲ್ಲಿ ಮಾತನಾಡಿ ಎಲ್ಲರೂ ಊಟ ಮಾಡಿ ಮಲಗೋಕೆ ರೆಡಿಯಾಗಿದ್ದಾರು. ನಾನು ನನ್ನ ಗಂಡ ನಮ್ಮ ಮತ್ತೊಂದು ಮನೆಗೆ ಮಲಗಲು ಹೋದೆವು. ನನ್ನ ಗಂಡ ರೀಲ್ಸ್ ನೋಡುತ್ತ ಮಲಗಿದ್ದರು. ನಾನು ಮತ್ತೆ ಶಂಕರನಿಗೆ ಮೆಸೇಜ್ ಮಾಡುತ್ತಿದ್ದೆ, ಫ್ರೆಂಡ್ಸ್. ಆಗ ಶಂಕರ, ನಾನು ನಿನಗೆ ಭೇಟಿ ಆಗೋಕೆ ಬಲ್ಲೆನು ಅಂತ ಕೇಳಿದ. ಅದಕ್ಕೆ ನಾನು ನನ್ನ ಗಂಡನ ಕೇಳಿದೆ, ಯಾಕೆಂದರೆ ಒನಗೂ ಶಂಕರನನ್ನು ಕರೆಸಿಕೊಳ್ಳುವ ಮನಸ್ಸಿರುತ್ತೆ, ಆದರೆ ಅದಕ್ಕೆ ನನ್ನ ಗಂಡನ ಪರ್ಮಿಷನ್ ಬೇಕು. ಹಾಗಾಗಿ ನನ್ನ ಗಂಡನ ಕೇಳಿದೆ, ಇವತ್ತು ರಾತ್ರಿ ನನ್ನ ಕಡೆ ಶಂಕರ ಬರತಾನಂತೆ, ಬಾ ಅಂತ ಹೇಳಲೇನು ಅಂತ ಕೇಳಿದೆ. ಅದಕ್ಕೆ ನನ್ನ ಗಂಡ ಹೇಳಿದ, ನನಗೇನು ಕೇಳುತ್ತೀಯಾ, ನಿನಗೆ ಕರೆಸಬೇಕು ಅನಿಸಿದ್ದರೆ ಕರೆಸಿಕ್ಕೋ ಅಂದರು. ನಾನು ಹೇಳ್ದೆ, ನಾ ಕರ್ಸ್ಕೋತೀನಿ, ಭೇಟಿ ಆಗಾಕು ಹೋಗ್ತೀನಿ, ಆದರೆ ನೀವು ನಮ್ಮಿಬ್ಬರ ಕಾವಲು ಮಾಡೋಕೆ ಬರ್ಬೇಕು ಅಂತ ಹೇಳಿದೆ. ಅದಕ್ಕೆ ನನ್ನ ಗಂಡ ಕೂಡ ಸರಿ ಆಯ್ತಾ ಅಂದ್ರು. ಆಗ ನಾನು ನನ್ನ ಶಂಕರನಿಗೆ ರಾತ್ರಿ ಬರಲು ಹೇಳಿದೆ. ಟೈಮ್ 10 ಗಂಟೆಯಾಗಿರಬಹುದು ಅಷ್ಟೇ ಗೆಳೆಯರೆ. ಮನೆಯಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಕಬ್ಬಿನ ತೋಟವಿತ್ತು. ಅಲ್ಲಿಗೆ ಕೈಯಲ್ಲಿ ಒಂದು ಚರಗಿ ಹಿಡ್ಕೊಂಡು ಕತ್ತಲಲ್ಲಿ ಹೋದ್ವಿ. ನಾವು ಶಂಕರ ಬರುವಕ್ಕಿಂತ ಮುಂಚೆನೇ ಅಲ್ಗೆ ಹೋಗಿ ನಿಂತಿದ್ದು. ಯಾಕೆಂದರೆ ನನ್ನ ಜೊತೆ ನನ್ನ ಗಂಡ ಬಂದಿದ್ದು ಶಂಕರನಿಗೆ ಗೊತ್ತಾಗಬಾರದಂತ ಮೊದಲೇ ಹೋಗಿ ನಿಂತಿದ್ದವು. ಅಷ್ಟರಲ್ಲಿ ಶಂಕರ ಬರುತ್ತಿರುವ ಟಾರ್ಚ್ ಬೆಳಕು ಸ್ವಲ್ಪ ಕಾಣಿಸಿತ್ತು, ಫ್ರೆಂಡ್ಸ್. ಆಗ ನನ್ನ ಗಂಡನನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ನಾನು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಶಂಕರನ ಹತ್ತಿರ ಹೋದೇನು. ಹೋಗಿ ಒಂದು ಒಡ್ಡಿನ ಮೇಲೆ ನಾನು ಶಂಕರನ ಪಕ್ಕದಲ್ಲೇ, ಅವನ ಹೆಂಡಿಯಂತೆ ಪಕ್ಕದಲ್ಲೇ ಕೂತಿದ್ದೆ. ಆಗ ಶಂಕರ ನಿಧಾನಕ್ಕೆ ನನ್ನ ಹೆಗಲ ಮೇಲೆ ಕೈ ಹಾಕಾದ ಒಂಥರ ಆಯ್ತು. ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ಆಗ ಶಂಕರ ಕೇಳಿದ, ಟೈಮ್ ಬಾಳಾಗಿದೆ, ಯಾರಾದರೂ ನೋಡುವಷ್ಟರಲ್ಲಿ ನನಗೆ ನಿನ್ನ ಬಂಗಾರದ ತಟ್ಟೆಯನ್ನು ಕೊಡು, ಅದರಲ್ಲಿ ನಾನು ಊಟ ಮಾಡಬೇಕು ಅಂದ. ಅದಕ್ಕೆ ನಾನು ಓಕೆ ಅಂತ ಹೇಳಿ ಅಲ್ಲಿಂದ ಎದ್ದು ಸ್ವಲ್ಪ ಕಬ್ಬಿನ ಸಾಲದೊಳಗೆ ಹೋಗಿ, ಅವತ್ತು ನಾನು ನನ್ನ ಬಂಗಾರದ ತಟ್ಟೆಗೆ ಕಪ್ಪು ಕಲರ್ ಕವರ ಹಾಕೊಂಡು ಹೋಗಿದ್ದೆ. ಆ ಕಪ್ಪು ಕವರ ಓಪನ್ ಮಾಡಿ ಶಂಕರನಿಗೆ ಊಟ ಮಾಡಲು ಕೊಟ್ಟೆನು ಗೆಳೆಯರೆ. ನನ್ನ ಒಂದೇ ತಟ್ಟೆಯಲ್ಲಿ 2 ಬಾರಿ ಊಟ ಮಾಡಿದ ಶಂಕರನ ಊಟ ಮುಗಿದ ಮೇಲೆ ಕಬ್ಬಿನಿಂದ ಹೊರಗೆ ಬಂದ್ವಿ. ಆಮೇಲೆ ಶಂಕರ ಆ ಕಡೆ ಹೋದ, ನಾನು ನನ್ನ ಗಂಡನ ಕಡೆ ಬಂದೇನು. ಬರುವಾಗ ನನ್ನ ಗಂಡನಿಗೆ ಹೇಳಿದೆ, ರೀ, ಇವತ್ತು ಶಂಕರ ನನ್ನ ತಟ್ಟೆಯಲ್ಲಿ 2 ಬಾರಿ ಊಟ ಮಾಡಿದ ಅಂತ. ಅದಕ್ಕೆ ಅವರು, ಹೌದಾ, ಆದರೆ ನೀ ಶಂಕರನಿಗೆ ಊಟ ಮಾಡಿಸುವಾಗ ನಿನ್ನ ಕಾಲ್ಗೆಜ್ಜೆ ಸದ್ದು ಕೇಳಿಸುತ್ತಿತ್ತು ಅಂದರು. ಗೆಳೆಯರೇ, ಈ ಕಾಲ್ಗೆಜ್ಜೆ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೀನಿ. ಅಲ್ಲಿವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.